ಬಿಬಿಎಂಪಿ ಹೋಗಿ ಜಿಬಿ ಆಗಿದೆ. ಈಗ ಕಾರ್ಪೊರೇಟರ್ ಇಲ್ಲ ಹಾಗೂ ಮೇಯರ್ ಇಲ್ಲ, ಆದ್ರೂನು ಝೋನಲ್ ಕಮಿಷನರ್ ಗಳಿದ್ದಾರೆ. ಅವರು ಅವರ ಕಾರ್ಯಗಳನ್ನ ಕ್ಲಿಯರ್ ಆಗಿ ನೀಟಾಗಿ ಮಾಡ್ತಾ ಇದ್ದಾರೆ. ನಿಮ್ಮ ಕರ್ತವ್ಯ ಏನ್ ಗೊತ್ತಾ? ಕಂದಾಯ ಪೇ ಮಾಡೋದು, ಪ್ರಾಂಪ್ಟ್ ಆಗಿ ಡಿಕ್ಲೇರ್ ಮಾಡೋದು. ಸೊ ಬಿಬಿಎಂಪಿ ಇದ್ದಾಗ ಕಮಿಷನರು, ಜಾಯಿಂಟ್ ಕಮಿಷನರು, ಝೋನಲ್ ಕಮಿಷನರ್ ಅಂತ ಇದ್ರು. ಒಂದೊಂದು ಝೋನ್ಗೆ ಒಂದೊಂದು ಕಮಿಷನರು ಅಂತ. ಜಿಬಿಎ ಬಂದಾಗ ಕಮಿಷನರು, ಜಾಯಿಂಟ್ ಕಮಿಷನರು ಇದ್ದಾರೆ. ಆದ್ರೆ ಈ ಝೋನಲ್ ಕಮಿಷನರ್ ಹೋಗ್ಬಿಟ್ಟು ನಗರ ಪಾಲಿಕೆ ಕಮಿಷನರ್ ಗಳಾಗ್ಬಿಟ್ಟಿದ್ದಾರೆ. ಅಂದ್ರೆ ಒಂದೊಂದು ಝೋನ್ಗುನು ಒಬ್ಬೊಬ್ರು ಕಮಿಷನರ್ ಗಳನ್ನ ಅಪಾಯಿಂಟ್ ಮಾಡ್ಬಿಟ್ಟಿದ್ದಾರೆ. ಈ ತರ ಝೋನ್ ಕಮಿಷನರ್ ಏನಕ್ ಮಾಡಿದ್ದಾರೆ? ಹಾಗೆ ನೀವು ಈ ವರ್ಷದಿಂದ ಕಂದಾಯ ಆನ್ಲೈನ್ ಅಲ್ಲಿ ಕಟ್ತಾ ಇದ್ರೆ ಅವ್ರಿಗೆ ಸಮಸ್ಯೆ ಬರಲ್ಲ. ಯಾರು ಚಲನ್ ತೆಗೆದು ಚೆಕ್ ಮೂಲಕನೋ ಡಿಡಿ ಮೂಲಕ ಪೇ ಮಾಡುವಾಗ ಇದನ್ ಮರಿಬೇಡಿ, ಇಲ್ಲ ಅಂದ್ರೆ ನಿಮ್ ಚೆಕ್ ವೇಸ್ಟ್ ಆಗುತ್ತೆ. ಬಿಬಿಎಂಪಿ ಇದ್ದಾಗ ಈ ಸಮಸ್ಯೆಗಳು ಇರ್ತಾ ಇರಲಿಲ್ಲ. ಚೆಕ್ ಕೊಡುವಾಗ ಅಂದ್ರೆ ಟ್ಯಾಕ್ಸ್ ಪೇ ಮಾಡುವಾಗ ಚೆಕ್ ಕೊಡ್ತೀವಲ್ಲ, ದ ಕಮಿಷನರ್ ಬಿಬಿಎಂಪಿ ಬ್ಯಾಂಗ್ಳೂರ್ ಅಂತ ಚೆಕ್ ಅಲ್ಲಿ ಮೆನ್ಷನ್ ಮಾಡ್ಬಿಟ್ಟು ಪೇ ಮಾಡ್ತಾ ಇದ್ವಿ, ಯಾವುದೇ ತರದ ಝೋನ್ ಆಗಿರ್ಲಿ. ಯಾಕಂದ್ರೆ ಎಂಟೈರು ಬಿಬಿಎಂಪಿ ಲಿಮಿಟ್ಸ್ ಅಲ್ಲಿ ಇತ್ತಲ್ಲ ಅವಾಗ. ಈಗ ಜಿಬಿಎ ಬಂದಿದೆ. ಜಿಬಿಎ ಬಂದಾಗ ಸಪರೇಟ್ ಆಗಿ ಝೋನ್ ಗಳು ಮಾಡ್ಬಿಟ್ಟಿದ್ದಾರೆ. ಸೆಂಟ್ರಲ್, ಈಸ್ಟ್, ವೆಸ್ಟ್, ನಾರ್ತ್ ಅಂತ ಈ ಝೋನ್ ಗಳಿಗೆ ಸಪರೇಟ್ ಆಗಿ ಝೋನ್ ವೈಸ್ ಕಮಿಷನರ್ ಗಳನ್ನ ಅಪಾಯಿಂಟ್ ಮಾಡಿದ್ದಾರೆ. ನೀವು ಟ್ಯಾಕ್ಸ್ ಪೇ ಮಾಡುವಾಗ, ಅದು ಚೆಕ್ ಡಿಡಿ ಮೂಲಕ ನಿಮ್ಮ ಕಂದಾಯನ ಪೇ ಮಾಡುವಾಗ ದಯವಿಟ್ಟು ಚಲನ್ ಅಲ್ಲಿ ಗಮನಿಸಿ, ಕಮಿಷನರ್ ಸೆಂಟ್ರಲ್ ಝೋನ್ ಪಾಲಿಕೆ, ಕಮಿಷನರ್ ಸೌತ್ ಝೋನ್ ಪಾಲಿಕೆ, ಕಮಿಷನರ್ ನಾರ್ತ್ ಝೋನ್ ಪಾಲಿಕೆ ಅಂತ ಸಪರೇಟ್ ಆಗಿ ಮಾಡಿದ್ದಾರೆ. ನಿಮಗ್ ಗೊತ್ತಾ ಇದು ಏನಕ್ಕೆ ಮಾಡಿದ್ದಾರೆ? ಕೆಲವು ಝೋನ್ ಕಮಿಷನರ್ ಗಳು ವಾಲಂಟಿಯರಿ ಆಗಿ ಕೆಲವು ಜನಗಳನ್ನ ಇಟ್ಕೊಂಡು ಸ್ಟ್ರೀಟ್ ಆಗ್ಲಿ, ಕಸ ಆಗ್ಲಿ, ಹಾಗೆ ವಾಲ್ ಗಳನ್ನ ಕ್ಲೀನ್ ಮಾಡೋದನ್ನ ನೀವು ನೋಡಿರ್ತೀರಾ. ಅಂಡರ್ ಪಾಸ್ ಗಳನ್ನೆಲ್ಲ ಕ್ಲೀನ್ ಮಾಡೋದನ್ನ ಆಯಾ ಝೋನ್ ಕಮಿಷನರ್ ಗಳೇ ಬಂದು ಅವರ ಝೋನ್ ನ ಹೇಗೆ ನೀಟಾಗಿ ಇಟ್ಕೊಬೇಕು, ಹಾಗೆ ಈ ಗಾರ್ಬೇಜ್ ಸಿಟಿನ ಹೇಗೆ ಕ್ಲೀನ್ ಮಾಡ್ಬೇಕು ಅಂತ ಶ್ರಮ ಪಡ್ತಾ ಇದ್ದಾರೆ. ಸೊ ಅದಕ್ಕಂತಾನೆ ಈಗ ಜಿಬಿ ಅಂಡರ್ ಅಲ್ಲಿ ಈ ತರದ 5 ಪಾಲಿಕೆ ಬಂದಾಗ 5 ಕಮಿಷನರ್ ಗಳನ್ನ ಅಪಾಯಿಂಟ್ ಮಾಡಿದ್ದಾರೆ. ಅವರ ಝೋನ್ ಗಳನ್ನ ಅಭಿವೃದ್ಧಿ ಮಾಡಕ್ಕೆ, ಅವರ ಝೋನ್ ಗಳಲ್ಲಿ ಯಾವ ಪ್ರಾಪರ್ಟಿಗಳು ಟ್ಯಾಕ್ಸ್ ಗಳು ಬರ್ತಾ ಇದೆ, ಎಷ್ಟು ಬರ್ತಾ ಇದೆ ಅನ್ನೋದನ್ನೆಲ್ಲ ಅವರವರಿಗೆ ವಿಭಾಗ ಮಾಡ್ಬಿಟ್ಟಿದ್ದಾರೆ. ಹಲವಾರು ದಿನಗಳಿಂದ ನನ್ ಗೊತ್ತಿರುವ ಮಾಹಿತಿಗಳನ್ನ ಒಂದೊಂದಾಗಿ ವಿಡಿಯೋಗಳ ಮೂಲಕ ನಿಮ್ ಜೊತೆ ಹಂಚ್ಕೊಂತಾ ಇದೀನಿ, ನಿಮ್ಗೂ ಅವೇರ್ನೆಸ್ ಬರ್ಲಿ ಅಂತ. ಇವತ್ತಿನ ಈ ವಿಡಿಯೋನು ಒಂದು ಅವೇರ್ನೆಸ್ ಇನ್ಫಾರ್ಮೇಶನ್ ಇದೆ. ಚಾನಲ್ಗೆ ಹೊಸದಾಗಿ ವ್ಯೂವರ್ ಆಗಿದೆ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ತಿಳಿಸೋ ಮಾಹಿತಿನ ಕೊನೆವರೆಗೂ ನೋಡಿ. ನಿಮ್ಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಸ್ಕೊಂಡಾಗ ಲೈಕ್, ಕಮೆಂಟ್ ಮಾಡೋದನ್ನ ಹಾಗೆ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈ ಝೋನಲ್ಗಳು ಅಂದ್ರೆ ಈ ವಲಯಗಳನ್ನ ಏನಕ್ಕೆ ಮಿತಿ ಇಟ್ರು? ನಮ್ ವಾರ್ಡ್ಗೆ ಡೆವಲಪ್ಮೆಂಟ್ ಆಗ್ತಾ ಇಲ್ಲ, ನಮ್ ವಾರ್ಡ್ ಅಲ್ಲಿ ರೋಡ್ ಸರಿ ಇಲ್ಲ, ನಮ್ ವಾರ್ಡ್ಗೆ ಗಾರ್ಬೇಜ್ ಕರೆಕ್ಟ್ ಆಗಿ ಕಲೆಕ್ಷನ್ ಮಾಡಕ್ ಬರ್ತಾ ಇಲ್ಲ, ಅದಿಲ್ಲ, ಸ್ಟ್ರೀಟ್ ಲೈಟ್ ಇಲ್ಲ, ಇದಿಲ್ಲ ಅಂತೆಲ್ಲ ಕಂಪ್ಲೇಂಟ್ ಮಾಡ್ತಾ ಇದ್ರಿ. ಸೊ ಈಗ ಜಿಬಿಎ ಬಂದಿದೆ. ಜಿಬಿಎ 5 ವಲಯಗಳಾಗಿ ವಿಂಗಡಿಸ್ಬಿಟ್ಟಿದ್ದಾರೆ. ಆಯಾ ವಲಯದ ಕಂದಾಯಗಳಾಗ್ಲಿ, ಡೆವಲಪ್ಮೆಂಟ್ ಗಳಾಗ್ಲಿ ಆಯಾ ಝೋನಲ್ ಕಮಿಷನರ್ ಹ್ಯಾಂಡ್ ಓವರ್ ಬರುತ್ತೆ. ಆಯಾ ಝೋನಲ್ ಕಮಿಷನರ್ ಗಳಿಗೆ ನೀವು ಇನ್ಫಾರ್ಮ್ ಮಾಡಿದ್ರಿ ಅಂದಾಗ ಅವರು ನಿಮ್ಮ ಎಲ್ಲಾ ತರದ ಬೇಡಿಕೆಗಳನ್ನ ಈಡೇರಿಸ್ತಾರೆ. ಹಿಂದೆಲ್ಲ ಏನಂದಾಗ ಎಂಟೈರ್ ಬೆಂಗಳೂರು ಇದ್ದಾಗ ಝೋನ್ ವೈಸ್ ಇದ್ರೂನು ಅಲ್ಲಿಗ್ ಫಂಡ್ ಆಗಿಲ್ಲ, ಇಲ್ಲಿಗ್ ಫಂಡ್ ಆಗಿಲ್ಲ ಅಂತ ಹೇಳ್ತಾ ಇದ್ರು. ಇನ್ಮೇಲೆ ಅದ್ ಹೇಳಕ್ ಆಗಲ್ಲ. ನಿಮ್ ಝೋನ್ ಅಲ್ಲಿ ಟೋಟಲಿ ಎಷ್ಟು ಟ್ಯಾಕ್ಸ್ ಕಲೆಕ್ಟ್ ಆಗುತ್ತೆ, ಇಲ್ಲಿವರೆಗೂ ಎಷ್ಟು ಟ್ಯಾಕ್ಸ್ ಕಲೆಕ್ಟ್ ಆಗಿದೆ ಅನ್ನುವ ಎಲ್ಲಾ ಇನ್ಫಾರ್ಮೇಶನ್ ಝೋನ್ ವೈಸ್ ಆಗಿ ಸಿಗುತ್ತೆ. ನಿಮ್ಗೆ ಏನೇ ಅಭಿವೃದ್ಧಿ ಆಗ್ಬೇಕು ಅಂದಾಗ ನಮ್ಮ ಹತ್ರ ಇದಿಲ್ಲ, ಅದಿಲ್ಲ ಅಂತ ಇನ್ಮೇಲೆ ಹೇಳಕ್ ಆಗಲ್ಲ. ಸೊ ನನಗ್ ತಿಳಿದಿರಂಗೆ ಈ ವರ್ಷದಿಂದ ಝೋನಲ್ ಕಮಿಷನರ್ ಗಳು ಇಂಡಿವಿಜುವಲ್ ಆಗಿದ್ದಾರೆ. ನಿಮ್ಮ ಎಲ್ಲಾ ಬೇಡಿಕೆಗಳನ್ನ ಈಡೇರಿಸ್ತಾರೆ. ನೀವ್ ಏನಪ್ಪಾ ಮಾಡ್ಬೇಕು ಅಂದಾಗ ಕರೆಕ್ಟ್ ಆಗಿ ಟ್ಯಾಕ್ಸ್ ಪೇ ಮಾಡಿ. ಏನು ಫಿಸಿಕಲ್ ಸ್ಟ್ರಕ್ಚರ್ ಇದೆಯಲ್ಲ ಅದರ ಸಲುವಾಗಿ ಕರೆಕ್ಟ್ ಆಗಿ ಟ್ಯಾಕ್ಸ್ ಪೇ ಮಾಡಿ. ಏನೇ ಡೆವಲಪ್ಮೆಂಟ್, ಏನೇ ಕುಂದು ಕೊರತೆ ಇತ್ತು ಅಂದಾಗ ನೀವು ಝೋನಲ್ ಕಮಿಷನರ್ಗೆ ಇನ್ಫಾರ್ಮ್ ಮಾಡೋದು, ಅವರು ನಿಮ್ಗೆ ಸಪೋರ್ಟ್ ಬಂದೇ ಬರ್ತಾರೆ. ನಮ್ ವಾರ್ಡ್ಗೆ ಕಾರ್ಪೊರೇಟರ್ ಇಲ್ಲ, MLA ಸರಿ ಇಲ್ಲ ಅಂತೆಲ್ಲ ಹೇಳ್ತಾ ಇದ್ರಿ. ಈಗ ಜಿಬಿ ಎಂಟರ್ ಇದೆ, ಇಂಡಿವಿಜುವಲಿ ನಗರ ಪಾಲಿಕೆಗಳಾಗಿದೆ, ಅದಕ್ಕೆ ಸಪರೇಟ್ ಆಗಿ ಕಮಿಷನರ್ ಇದ್ದಾರೆ. ನಿಮ್ಮ ಎಲ್ಲಾ ಕುಂದುಕೊರತೆಗಳನ್ನ
ಅವ್ರ ಜೊತೆ ಹಂಚ್ಕೊಬಹುದು. ನಿಜವಾಗ್ಲೂ ನಿಮಗೆ ಸಹಾಯ ಮಾಡೇ ಮಾಡ್ತಾರೆ, ಅಭಿವೃದ್ಧಿ ಆಗೇ ಆಗುತ್ತೆ ಅಂತ ನಾನ್ ಭಾವಿಸಿದೀನಿ.